ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಸಮಸ್ತ ಮುಸ್ಲಿಂ ಸಮುದಾಯ ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಪಟ್ಟಣ ಹೊರವಲಯದ ಇಸ್ಮಾಯಿಲ್ ಸಾಬ್ ತೋಟದ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರಿಗೆ ಮನವಿ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಹಿರಿಯ ಕಾಂಗ್ರೆಸ್ ನಾಯಕರು ಎಂದು ಮುಖಂಡರು ತಿಳಿಸಿದರು. ಅವರು ಎಲ್ಲ ಬಡ ವರ್ಗಗಳ ಆಶ್ರಯದಾತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತವಾಯಿತು. ಎಐ ದುರ್ಬಳಕೆ ಮಾಡಿ ಅವರ ವಿರುದ್ಧ ತೇಜೋವಧೆ ನಡೆಸುತ್ತಿದೆ ಎಂದು ಆರೋಪಿಸಿದರು. ಸಮಾಜ ಸೇವೆ ಹಾಗೂ ಪಕ್ಷ ಸಂಘಟನೆಯಲ್ಲಿ ಅವರ ಕೊಡುಗೆ ದೊಡ್ಡದು ಎಂದು ತಿಳಿಸಿದರು. ವಿವಿಧ ಸಮುದಾಯಗಳ ಮುಖಂಡರು ಒಟ್ಟಾಗಿ ಈ ಬೇಡಿಕೆಗೆ ಬೆಂಬಲ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಸ್ಸಲಾಂ ವಲೈಕುಂ. ನನ್ನ ಹೆಸರು ಸೈಯದ್ ಶುಕೂರ್ ಅಂತೇಳಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಕೂಡ್ಲಿಗಿ ಹಾಗೂ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ವಿಭಾಗ ಹಾಗೂ KPCC ಸಂಯೋಜಕರಾಗಿ ನಾವಿದ್ದೀವಿ. ನಮಗೆ ವೋಟ್ ಬಂದಾಗಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಜೊತೆನೇ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ತಾಯಿಯಾರು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಿದ್ದರು ಕಾಂಗ್ರೆಸ್ಸಿಂದ. ಇವಾಗ ನಾವು ಮೈನಾರಿಟಿಯಿಂದ ಇಲ್ಲಿ ಕೌನ್ಸಿಲರ್ ಆಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ವಿ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ನಡೆದ ಒಂದು ಎಲೆಕ್ಷನ್ದು ಏನು ಆಡಿಯೋ ರಿಲೀಸ್ ಮಾಡಿ AI ಮೂಲಕ ಸೃಷ್ಟಿಯಾದ ಒಂದು ಆಡಿಯೋವನ್ನು ರಿಲೀಸ್ ಮಾಡಿ ಜಮೀರ್ ಸಾಹೇಬರಿಗೆ DCM ಸ್ಥಾನ ತಪ್ಪಿಸಲು ಪ್ರಯತ್ನ ಮಾಡಕತ್ತಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತರ ಇದು. ಯಾಕಂದರೆ ಜಮೀರ್ ಸಾಹೇಬರಿಗೆ ಉಸ್ತುವಾರಿಯಾಗಿ ಕೇರಳದಲ್ಲೇ ಹಾಕಿದ್ರು. ಅವಾಗ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಸುಮಾರು 12-1 ಗಂಟೆ ತನಕ ಅಲ್ಲೆಲ್ಲ ಕ್ಯಾನ್ವಾಸಿಂಗ್ ಮಾಡ್ಯಾರ. ಸುಮಾರು ಒಂದು 30-32 ಕ್ಷೇತ್ರ ಅವರಿಗೆ ಅಲ್ಲಿ ಕೇರಳದಲ್ಲಿ ಕೊಟ್ಟಿದ್ರು. ಅದ್ರಾಗೆ 27 ಸ್ಥಾನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದು ಕಾರಣ ಏನಂದರೆ ಜಮೀರ್ ಅಹಮದ್ ಸರ್ ವರ್ಚಸ್ಸು, ಅವರು ಒಂದು ಮುಖ. ಆಮೇಲೆ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಜಮೀರ್ ಅಹಮದ್ ಸಾಹೇಬರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ಅವರು ಇಡೀ ಸಮಾಜ, ನಮ್ಮ ಮುಸ್ಲಿಂ ಲಿಸ್ಟಾಗಿ ಫಸ್ಟ್ ಹೆಸರು ಜಮೀರ್ ಅಹಮದ್ ಸಾಹೇಬ್ರದ್ದು ಇರಬೇಕು. ಅದೇ ರೀತಿ ಮುಸ್ಲಿಂ ಸಮಾಜಕ್ಕೆ ಒಂದು 5 ಸಚಿವ ಸ್ಥಾನ ಕೊಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಂತೀವಿ. ಯಾಕೆ ಅಂದರೆ ಈ ಸರಿ ಎಲ್ಲ ಮುಸ್ಲಿಂ ಸಮಾಜ ಒಂದಾಗಿ 90% ವೋಟಿಂಗ್ ಮಾಡಿದ್ದೀವಿ ನಾವು ಕಾಂಗ್ರೆಸ್ಸಿಗೆ. ಆ ಕಾಂಗ್ರೆಸ್ಸಿಗೆ 90% ವೋಟಿಂಗ್ ಮಾಡಿದ್ರಿಂದ ಇವತ್ತು ನಾವು 135 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಿಮ್ಮ ಹತ್ರ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲರಿಗೆ ನಾವೆಲ್ಲ ಇಡೀ ಸಮಾಜ, ಇದರಾಗೆ ಮುಸ್ಲಿಂ ಸಮಾಜ ಅಂತ ಒಂದೇ ಅಲ್ಲ, ಎಲ್ಲ ಸಮಾಜದ ಬಾಂಧವರು ಇವತ್ತು ನಾವು ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಕೇಳಕತ್ತೀವಿ. ಯಾಕಂದರೆ ಇವಾಗ ನಾವು ಕೂಡ್ಲಿಗಿಯಲ್ಲಿ ಅವರು ವಿಜಯನಗರ ಉಸ್ತುವಾರಿ ಸಚಿವರಾದಾಗಿಂದ ನೋಡಕತ್ತೀವಿ, ಪ್ರತಿಯೊಬ್ಬರು ಬಡವರಿಗೆ ಯಾವುದೇ ಕಷ್ಟ ಇದೆ ಅಂದರೆ, ಎಕ್ಸಾಂಪಲ್ ಆಗಿ ಯಾವುದಾದ್ರು ಮದುವೆ ಇದೆ ಬಡವರಿಗೆ ಅಂದರೆ ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಯಾರಿಗಾರು ಅನಾರೋಗ್ಯ ಇದ್ದಾರೆ ಅಂದರೆ ಲಕ್ಷ ಕೊಟ್ಟಿದ್ದಾರೆ. ಯಾರು ಏನಾದರೂ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಅವರಿಗೆ ಲಕ್ಷ ಅಮೌಂಟ್ ತನ್ನ ಸ್ವಂತ ಖರ್ಚಿನಿಂದ, ತನ್ನ ಸ್ವಂತ ಕೈಯಿಂದ ಕೊಟ್ಟಿರೋದು ಒಂದು ಮಾದರಿ ಅದು. ಅದೇ ರೀತಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆ ಬಾಣಂತಿಯರು ಸಾವನ್ನಪ್ಪಿದಾಗ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಏನು ಕೊಟ್ಟರು. ಆದರೆ ಜಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ, ಉದಾಹರಣೆಗೆ ಇಲ್ಲೇ ನಮ್ಮ ಅಮ್ಮರು ಇದ್ದಾರೆ, ಅವ್ರ ಸೊಸೆಯವರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ಬಾವ್ಯಾಗ ಇದು ಈಜಾಡಲು ಓದಿ ತೀರ್ಕೊಂಡಿದ್ರು, ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅಪಘಾತ ಈಡಾಗಿದ್ದವ್ರಿಗೆ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಥ ದಾನ ಧರ್ಮ ಮಾಡೋ ವ್ಯಕ್ತಿ ನಾವು ಯಾವತ್ತೂ ನೋಡಿಲ್ಲ, ಮುಂದೆನೂ ನೋಡೋಂಗಿಲ್ಲ. ಆದ ಕಾರಣ ನಾವು ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೆ ಆಮೇಲೆ ವರಿಷ್ಠರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಮಾಡಕತ್ತೀವಿ. ದಯಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಹೇಳ್ತೇನೆ.